ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಕಾರ್ಯಕ್ರಮ ವಾಕ್ ಸೀಸನ್ಗೆ ಸ್ವಾಗತ. ವಾಕ್ ಸೀಸನ್ನಲ್ಲಿ ನಾನು ಇವತ್ತಿನ ಪರ್ಟಿಕ್ಯುಲರ್ ಎಪಿಸೋಡ್ನಲ್ಲಿ ಒಂದು ನಮ್ಮ ನಡುವೆ ಇರತಕ್ಕಂಥ, ನಾವು ಕಂಡು ಕಾಣದೇ ಇರತಕ್ಕಂಥ, ಕಂಡು ಕಾಣದೇ ಇರತಕ್ಕಂಥ ವಾತಾವರಣಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಚಯಿಸಿ ಮತ್ತು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಿತ್ಯ ವ್ಯವಹಾರಗಳಲ್ಲಿ ಸರ್ಕಾರದ ವಿವಿಧ ಕಚೇರಿಗಳ ಹಂತದಲ್ಲಿ ಒಂದು ಬಹುದೊಡ್ಡ ಕಚೇರಿ ವ್ಯವಸ್ಥೆ ಉಪನೋಂದಣಾಧಿಕಾರಿ ಕಚೇರಿ. ಇದು ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ಹೇಳ್ತೀವಿ. ಅಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳ ನೋಂದಣಿ ಕಾರ್ಯ ಅಲ್ಲಿ ಆಗ್ತದೆ. ಯಾವುದೇ ಸೈಟ್ ತಗೊಳ್ಳಿ, ಮನೆ ತಗೊಳ್ಳಿ, ಅಥವಾ ಒಂದು ಪತ್ರ ಆಗಲಿ, ವ್ಯಾವಹಾರಿಕ ಪತ್ರ ಆಗಲಿ, ಅಥವಾ ಒಂದು ಭೂಮಿ ಅಂದರೆ ಕೃಷಿ ಭೂಮಿನ ಪರಬಾರೆ ಅಥವಾ ಖರೀದಿ, ವ್ಯಾಪಾರ ಎಲ್ಲ ನೋಂದಣಿ ಆಗ್ತಕ್ಕಂಥದ್ದು ಉಪನೋಂದಣಾಧಿಕಾರಿ ಕಚೇರಿನಲ್ಲಿ. ಇದು ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಒಂದಿದ್ದೇ ಇರ್ತದೆ ಉಪನೋಂದಣಿ ಕಚೇರಿ. ಜೊತೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ವಿಭಾಗವಾರಿ, ಅಂದರೆ ಮೈಸೂರಿಗೆ 4 ಸಬ್ ರಿಜಿಸ್ಟ್ರಾರ್ ಆಫೀಸು, ಬೆಂಗಳೂರಿಗೆ 8, 10 ಈ ಥರ. ಅಲ್ಲಿ ಡೆನ್ಸಿಟಿ ನೋಡಿ, ಅಂದರೆ ಅಲ್ಲಿ ನಡೀತಕ್ಕಂಥ ಭೂ ಸಂಬಂಧಿತ ವ್ಯವಹಾರಗಳ ಒತ್ತಡವನ್ನು ಆಧರಿಸಿ ಉಪನೋಂದಣಾಧಿಕಾರಿ ಕಚೇರಿಗಳು ಅಲ್ಲಲ್ಲಿ ಅಸ್ತಿತ್ವವನ್ನು ಪಡೆದಿರ್ತವೆ. ಇವತ್ತು ನಾವು ನೋಡ್ತೀವಿ ಒಂದು ಸರ್ಕಾರಿ ಕಚೇರಿ ಹೇಗಿರುತ್ತೆ ಅಂಥೇಳಿ. ಬಿದ್ದೋಗೋ ಗೋಡೆ, ಕಿತ್ಕೊಂಬರ ಅಂತ ಮುರ್ಕೊಂಬಿದ್ದೀರ ಅಂತ ಕಿಟಕಿ ಬಾಗಿಲು, ಬೆಳಕಿರೋದಿಲ್ಲ, ಮತ್ತು ಆಧುನಿಕ ವ್ಯವಸ್ಥೆ ಇಲ್ಲವೇ ಇಲ್ಲ, ಸ್ಪರ್ಶವೇ ಇಲ್ದಿರತಕ್ಕಂಥ ಒಂದಷ್ಟು ಸರ್ಕಾರಿ ಕಚೇರಿಗಳನ್ನ ನೋಡ್ತೇವೆ. ಇನ್ನೊಂದಿಷ್ಟು ಅದ್ರ ಜೊತೆಗೇ ಒಂದಿಷ್ಟು ಬೇರೆ ಬೇರೆ ಸ್ವರೂಪದ ಸರ್ಕಾರಿ ಕಚೇರಿಗಳನ್ನ ನೋಡ್ತೀವಿ. ಒಂದಿಷ್ಟು ಹೈಟೆಕ್ ಸ್ಪರ್ಶ ಸಿಕ್ಕಿರತಕ್ಕಂಥ ಕಚೇರಿಗಳನ್ನು ನಾವು ನೋಡ್ತೀವಿ. ಜನಸಾಮಾನ್ಯರಿಗೆ ಯಾವ ಕಚೇರಿಯಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದು ಇನ್ನೊಂದು ಚರ್ಚೆ. 5 ಪೈಸದ ಉಪಯೋಗ ಇಲ್ಲದೆ ಇರತಕ್ಕಂಥ, ಅಂದರೆ ಜನಸಾಮಾನ್ಯರಿಗೆ 5 ಪೈಸದ ಉಪಯೋಗ ಇಲ್ಲದೆ ಇರತಕ್ಕಂಥ ವಾತಾವರಣದ ಕಚೇರಿಗಳಿಗೆ ಹೈಟೆಕ್ ಸ್ಪರ್ಶ ಇರ್ತದೆ, ಆಧುನಿಕ ತಂತ್ರಜ್ಞಾನ ಇರ್ತದೆ. ಒಟ್ಟಾರೆ AC ರೂಮಲ್ಲಿ ಕೂತ್ಕೊಂಡು ಅವರು ಒಂದಷ್ಟು ಶೋಕಿ ಸ್ವರೂಪದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಮತ್ತಿನ್ನೊಂದು, ಶೌಚಾಲಯಕ್ಕೂ ಹೀನ ಸ್ಥಿತಿನಲ್ಲಿ ಒಂದಷ್ಟು ಸರ್ಕಾರಿ ಕಚೇರಿಗಳು ಅಸ್ತಿತ್ವ ಪಡ್ಕೊಂಡು ನಿತ್ಯ ವ್ಯವಹಾರವನ್ನು ನಡೆಸ್ತಾ ಇರ್ತಕ್ಕಂಥ ವಾತಾವರಣವನ್ನು ನೋಡ್ತಾ ಇದ್ದೇವೆ. ಅದು ಹೋಬಳಿ ಮಟ್ಟ ಇರ್ಬೋದು, ಗ್ರಾಮ ಪಂಚಾಯತಿ ಮಟ್ಟ ಇರ್ಬೋದು, ಅಥವಾ ತಾಲೂಕು ಹಂತ ಇರ್ಬೋದು, ಜಿಲ್ಲಾ ಹಂತ ಇರ್ಬೋದು. ಈವನ್ ನಾವು ರಾಜಧಾನಿಯಲ್ಲೂ ಸಹ ಒಂದಿಷ್ಟು ಮೂಲೆಯಲ್ಲಿ ಅಸ್ತಿತ್ವ ಪಡೆದಿರ್ತಕ್ಕಂಥ ಸರ್ಕಾರಿ ಕಚೇರಿಗಳನ್ನ ಇದೇ ಶೋಚನೀಯ ವ್ಯವಸ್ಥೆನಲ್ಲಿ ಕಾಣ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ರಾಜ್ಯದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು ಎಂಥ ಹಂತದಲ್ಲಿವೆ, ಎಷ್ಟು ಶೋಚನೀಯ ಹಂತದಲ್ಲಿವೆ, ಕೆಟ್ಟ ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ, ಯಾಕೆ ಈ ಪರಿಸ್ಥಿತಿ ಬಂದೊದಗಿದೆ. ಅಂದರೆ ಆರ್ಥಿಕ ವಹಿವಾಟನ್ನೇ ನೋಡೋದಾದರೆ ಕೋಟಿ ವ್ಯವಹಾರ ನಡೀತಕ್ಕಂಥದ್ದು, ಆದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು. ಅಂದರೆ ಇಷ್ಟು ಕೋಟಿ ವ್ಯವಹಾರ ನಡೀತಕ್ಕಂತಹ, ಇಷ್ಟು ರಾಜಸ್ವವನ್ನು ಸಂಗ್ರಹ ಮಾಡ್ತಕ್ಕಂಥ ಕಚೇರಿಗಳಿಗೆ ಒಂದು ಮೂಲ ಸೌಕರ್ಯಗಳಿರೋದಿಲ್ಲ ಮತ್ತು ಎಂಥ ಹೀನ ಸ್ಥಿತಿನಲ್ಲಿದ್ದಾವೆ. ಇದಕ್ಕೆ ಏನು ಕಾರಣ ಆಗಿದೆ ಅನ್ನೋ ವಿಚಾರದಲ್ಲಿ ನನ್ನೊಂದಿಗೆ ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳ ಸ್ಥಿತಿಗತಿಗಳ ಬಗ್ಗೆ ಮಾತನಾಡಲಿಕ್ಕೆ, ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಸ್ವತಃ ಲ್ಯಾಂಡ್ ಡೆವಲಪರ್ ಮತ್ತು ಬಿಲ್ಡರ್ ಆಗಿರ್ತಕ್ಕಂಥ, ಬಹಳ ವಿಶೇಷವಾಗಿ ಕ್ರೆಡೈನ ಮೈಸೂರು ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಹರಿಯವರಿದ್ದಾರೆ. ಬನ್ನಿ, ಶ್ರೀಹರಿಯವರು ಕಂಡುಂಡಂತೆ ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಹೇಗೆಲ್ಲ ಅವ್ಯವಸ್ಥೆಯಿಂದ ಕೂಡಿವೆ, ಯಾಕೆ ಈ ರೀತಿ ಅವ್ಯವಸ್ಥೆ ಇದೆ, ಇದಕ್ಕೆ ಪರಿಹಾರಗಳು ಏನಿರ್ಬೋದು ಅನ್ನೋ ವಿಚಾರದಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ. ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮಾತಾಡ್ತಾ ಇದ್ದೆ ಸರ್, ಸಬ್ ರಿಜಿಸ್ಟ್ರಾರ್ ಆಫೀಸು ಇವತ್ತು ಪೋಸ್ಟ್ ಆಫೀಸು ಯಾವ ಮಟ್ಟಕ್ಕೆ ನಮ್ಮ ನಡುವೆ ಹೇಗೆಗೋ ಇದ್ದಂಥ ಪೋಸ್ಟ್ ಆಫೀಸು ಎಂಥ ಆಧುನಿಕ ಸ್ಪರ್ಶ ತಗೊಂಡು ಎಷ್ಟು ಹೈಟೆಕ್ ಲೆವೆಲ್ಗೆ ಹೋಗ್ಬಿಡ್ತು. ಅದು ಒಂದು ದೊಡ್ಡ ಮಟ್ಟದ ಜನಸೇವೆಗೆ ಅರ್ಪಿತವಾಗಿರ್ತಕ್ಕಂಥ ವ್ಯವಸ್ಥೆ, ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಸಬ್ ರಿಜಿಸ್ಟ್ರಾರ್ ಆಫೀಸು ನಾವು ನೋಡ್ತಾ ಇದ್ದೇವೆ, ಅತ್ಯಂತ ಹೀನ ಪರಿಸ್ಥಿತಿನಲ್ಲಿ ಅಸ್ತಿತ್ವ ಪಡ್ಕೊಂಡಿದ್ದಾವೆ. ಯಾವುದೇ ರೀತಿಯಾದಂಥ ಆಧುನಿಕ ಸ್ಪರ್ಶ ಇಲ್ಲವೇ ಇಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟಾಯ್ಲೆಟ್ಗಿಂತ ಕಚಡವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಏನಕ್ಕೆ ಸರಿ ಈ ಥರ? ಮೂಲಕ್ಕೆ ಬರೋಣ. ತಾವೆಲ್ಲ ಹೇಳಿದ್ದು ಸರಿ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಮೊದಲೆಲ್ಲ ರೈಲ್ವೆ ಸ್ಟೇಷನ್ ಹೇಗಿತ್ತು? ಕೆಟ್ಟದಾಗಿತ್ತು. ಹೌದು, ನಿರ್ವಹಣೆ ಇರೋದಿಲ್ಲ. ಹಾಂ, ಕಳೆದ ಒಂದು 10-15 ವರ್ಷಗಳಲ್ಲಿ ರೈಲ್ವೆ ಸ್ಟೇಷನ್ ಅಂದರೆ ಚೆನ್ನಾಗಿ ಇಟ್ಕೋಬೇಕು ಅನ್ನುವ ಒಂದು ಮನಸ್ಥಿತಿ ಬಂತು. ಚೆನ್ನಾಗಿ ಇಟ್ಕೋಬೇಕು. ಮೊದಲೆಲ್ಲ ಅಲ್ಲಲ್ಲೇ ಉಗಿಯೋರು, ಉಗಿಯೋದಕ್ಕೆ ಡಸ್ಟ್ಬಿನ್ ಇದೆ,
ಉಗಿಯೋದಕ್ಕೆ ಒಂದು ಜಾಗ ಇದೆ, ಗೋಡೆಗಳಿಗೆ ಉಗಿಯೋರು. ಈಗ ಒಂದು ಡಸ್ಟ್ಬಿನ್ ಇದೆ, ಏನಾದರೂ ಇದು ಬಿದ್ದಿದ್ರೆ ಎತ್ತು ಹಾಕೋಕ್ಕೆ ಡಸ್ಟ್ಬಿನ್ ಇದೆ, ಕ್ಲೀನಿಂಗ್ ನಿರಂತರವಾಗಿ ಆಗ್ತಾ ಇದೆ. ಅಂದರೆ ಈಗ ರೈಲ್ವೆ ಸ್ಟೇಷನ್ ಒಳಗೆ ಹೋಗೋದಕ್ಕೆ ನನಗೆ ಬೇಜಾರಿಲ್ಲ, ಅಸಹ್ಯ ಇಲ್ಲ, ನಂಗಲ್ಲ, ಯಾರಿಗಾದ್ರು. ಎಷ್ಟು ರೂಪಾಯಿ ಕೊಡ್ತೀವಿ? ಒಂದು 50 ರೂಪಾಯಿ ಟಿಕೆಟಿಂದ ಹಿಡಿದು 500 ರೂಪಾಯಿ 1000 ರೂಪಾಯಿ ಟಿಕೆಟ್ವರೆಗೂ ಯಾರು ತೊಗೊಂಡ್ರು ಅವ್ರಿಗೊಂದು ಒಳ್ಳೆ ಫೆಸಿಲಿಟಿ ಇದೆ. ಹೌದು. AC-ಗೆ ಬುಕ್ ಮಾಡಿದ್ದಾರೆ 3 AC ಅಂತಂದರೆ ಅವ್ರಿಗೊಂದು ವೆಯ್ಟಿಂಗ್ ರೂಮಿನ ಫೆಸಿಲಿಟಿ ಇದೆ. ನಾರ್ಮಲ್ ವೆಯ್ಟಿಂಗ್ ಫೆಸಿಲಿಟಿನೂ ಇದೆ, AC ವೆಯ್ಟಿಂಗ್ ಫೆಸಿಲಿಟಿ. ಅವ್ರ ಹಣ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಫೆಸಿಲಿಟಿ ಸಿಕ್ಕಿದೆ. ಹೌದು. ಆಧುನಿಕ ಬಸ್ ಸ್ಟ್ಯಾಂಡ್ಗಳನ್ನು ನೋಡೋಕ್ಕೆ ಶುರು ಮಾಡಿ. ಹೌದು. ಈ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಅಲ್ಲಿ ಮೊದಲೆಲ್ಲ ಎಲ್ಲ ಮೆಟ್ಲು ಹತ್ತಿ ಹೋಗಬೇಕಾಗಿತ್ತು. ಹೌದು. ಇವತ್ತು ಎಲಿವೇಟರ್ಸ್ ಇದೆ, ಹೌದು, ಎಸ್ಕಲೇಟರ್ಸ್ ಇದೆ, ಹೌದು, ಇದೆ. ಮೆಟೀರಿಯಲ್ ತಗೊಂಡೋಗೋಕ್ಕೂ ಇದೆ. ಹೌದು. ಭಾರ ಹೊತ್ಕೊಂಡು ಹೋಗ್ತಾ ಇದ್ದಂತಹ ದಿನಗಳು ಇತ್ತು. ಈಗ ಅದಕ್ಕೆ ಫೆಸಿಲಿಟಿ ಇದೆ. ಎಷ್ಟು ಕೊಡ್ತಾ ಇದ್ದೀವಿ? ಬಸ್ ಸ್ಟ್ಯಾಂಡ್ಗೆ ಹೋದರೆ ಎಷ್ಟು ಕೊಡ್ತಾ ಇದ್ದೀವಿ? ಒಂದು 100 ರೂಪಾಯಿಂದ ಹಿಡಿದು 500 ರೂಪಾಯಿ ಬಸ್ಸು 1000 ರೂಪಾಯಿವರೆಗೂ ಇದೆ. ಮ್ಯಾಕ್ಸಿಮಮ್ 1000 ರೂಪಾಯಿ. ಆ 1000 ರೂಪಾಯಿ ಕೊಟ್ಟಾಗಲೇ ನಂಗೆ ಎಂಥ ಫೆಸಿಲಿಟಿ ಸಿಗ್ತಾ ಇದೆ? ಟಾಯ್ಲೆಟ್ ಇದೆ, ಅಲ್ಲಿ ನಂಗೊಂದು ಕಾಫಿ ಕುಡಿಬೇಕು, ಕೆಫೆಟೇರಿಯಾ ಇದೆ, ಒಂದು ಚಾಕ್ಲೇಟ್ ತಗೋಬೇಕು, ಬಿಸ್ಕೆಟ್ ತಗೋಬೇಕು, ವೆಯ್ಟಿಂಗ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತಾ ಇದ್ದೆ, ನಂಗೊಂದು ಬಿಸ್ಕೆಟ್ ಬೇಕು, ಡಸ್ಟ್ಬಿನ್ ಇದೆ, ಎಲ್ಲ ಇದೆ. ಇದೆರಡು ಟ್ರಾವೆಲಿಂಗ್ ಹಂತಗಳು. ಸ್ವಲ್ಪ ಮೇಲ್ಭಾಗಕ್ಕೆ ಬರೋಣ. ಏರ್ಪೋರ್ಟ್ ಇದೆ. ಏರ್ಪೋರ್ಟಲ್ಲಿ ಇವತ್ತು ಬಹುಶಃ ಒಂದು 10-15 ವರ್ಷದಿಂದ ಪೀಪಲ್ಸ್ ಏರ್ಪೋರ್ಟ್ ಆಗೋಗಿದೆ. ಅಂದರೆ ಪೀಪಲ್ ಫ್ಲೈಯಿಂಗ್ ಆಗಿದೆ. ಅಂದರೆ 2000 ರೂಪಾಯಿಂದ ಟಿಕೆಟ್ ಶುರು. ಇವತ್ತು ಸ್ವಲ್ಪ ಬೇಗ ಬುಕ್ ಮಾಡಿದ್ರೆ 2000 ರೂಪಾಯಿ. 2000 ರೂಪಾಯಿಗೆ ನಾನು ಹೋದಾಗ ಎಷ್ಟು ಫೆಸಿಲಿಟಿ ಇದೆ? ಚೆಕಿಂಗ್ ಇದೆ, ಎಲ್ಲ ಫೆಸಿಲಿಟೀಸು ಬರೆದಿಟ್ಟಿದ್ದಾರೆ ಅಲ್ಲಿ. ಒಂದರ ನಂತರ ಏನು ಮಾಡಬೇಕು? ದೊಡ್ಡ ದೊಡ್ಡ ಬೋರ್ಡ್ಗಳಿದೆ, ಲಗೇಜ್ ತೊಗೊಂಡು ಹೋಗೋಕ್ಕೆ ಒಂದು ವ್ಯವಸ್ಥೆ ಇದೆ, ನಮ್ಮನ್ನು ಚೆಕ್ ಮಾಡ್ತಾರೆ, ಅದೆಲ್ಲ ಫೈನ್. ಅದಾದಮೇಲೆ ನನಗೆ ಕೂತ್ಕೋಬೇಕಲ್ಲಿ, ಒಳ್ಳೆ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ. ಟಾಯ್ಲೆಟ್ಗೆ ಹೋಗಬೇಕು, ಗಲೀಜು ಇಲ್ಲದೆ ಇರುವಂತಹ ಒಂದು 3 ಸ್ಟಾರ್ 4 ಸ್ಟಾರ್ ಟಾಯ್ಲೆಟ್ ಇದೆ. ನೀರು ಕುಡಿಬೇಕು, ಡಿಸ್ಪೋಸಬಲ್ ಕಪ್ಸ್ ಇದೆ. ನಾನು ಯಾರ್ದೋ ಕುಡ್ದಿರೋ ಲೋಟದ ನೀರನ್ನು ನಾನೇನು ಕುಡಿಬೇಕಾಗಿದೆ. ಡಿಸ್ಪೋಸಬಲ್ ಕಪ್ಸ್, ಒಳ್ಳೆ ಫಿಲ್ಟರ್ಡ್ RO ವಾಟರ್ಸ್ ಇದೆ. ಅಂದರೆ ಎಲ್ಲದಕ್ಕೂ ಒಂದು ಹೈಜೀನ್ ಕಂಡೀಷನ್ ಇದೆ. ಕೈ ಒರೆಸ್ಕೋಬೇಕು, ಡ್ರೈಯರು ಇದೆ, ನೀರು ಇದೆ. ಆ ಏರ್ಪೋರ್ಟಲ್ಲಿ ನಾನು ನೋಡಿರೋ ಹಾಗೆ ಸಾಕಷ್ಟು ಸಲ ಟ್ರಾವೆಲ್ ಆಗಿದೆ. ಕ್ಲೀನ್ ಮಾಡ್ತಾನೇ ಇರ್ತಾರೆ, ನೆಲವನ್ನ, ವಾಶ್ರೂಮನ್ನು ಕ್ಲೀನ್ ಮಾಡ್ತಾನೇ ಇರ್ತಾರೆ. ನಾವೊಂದು ಹೋಟ್ಲಿಗೆ ಹೋಗ್ತೀವಿ, ಒಳ್ಳೆ ಹೋಟ್ಲು, ಅಲ್ಲೊಂದು 100 ರೂಪಾಯಿ ಜಾಸ್ತಿ ಕೊಡ್ತೀವಪ್ಪ ಸಾಧಾರಣದ ಹೋಟ್ಲಿಗಿಂತ, ಆದರೆ ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಚೆನ್ನಾಗಿದೆ. ಥಿಯೇಟ್ರಿಗೆ ಹೋಗ್ತೀವಿ, ಸಾಧಾರಣದ ಥಿಯೇಟ್ರು ಮಾಲ್ ಒಳಗಡೆ ಇರುವಂಥ ಥಿಯೇಟ್ರು, ಇದಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದ್ರೆ ಅದಕ್ಕೆ 150 ರೂಪಾಯಿ ಮಾಡ್ಬೋದು. ಆ ಮಾಲ್ ಒಳಗಡೆ, ಮಾಲಲ್ಲಿ ನೀವು ಸುಮ್ಮನೆ ಓಡಾಡಿದ್ರೂ ಕೂಡ ನಿಮ್ಗೊಂದು ಟಾಯ್ಲೆಟ್ ಫೆಸಿಲಿಟಿ ಇದೆ, ದುಡ್ಡೇ ಖರ್ಚಿಲ್ಲ, ಟಾಯ್ಲೆಟ್ ಫೆಸಿಲಿಟಿ ಇದೆ. ಸಪೋಸ್ ಥಿಯೇಟ್ರಿಗೆ ಹೋದ್ರಿ, ಅಲ್ಲಿ ಆಹಾರದ ಫೆಸಿಲಿಟಿ ಇದೆ, ಕಾಫಿ ಫೆಸಿಲಿಟಿ ಇದೆ, ಟೀ ಫೆಸಿಲಿಟಿ ಇದೆ, ನೀರಿನ ಫೆಸಿಲಿಟಿ, ಡಿಸ್ಪೋಸಬಲ್ ಕಪ್ಸ್, ಎಸೆಯೋಕ್ಕೆ ಜಾಗ, ಕೈ ಒರೆಸ್ಕೊಳ್ಳೋಕ್ಕೆ ನ್ಯಾಪ್ಕಿನ್ಸು, ಟಾಯ್ಲೆಟ್ ಇದೆ. ಟಾಯ್ಲೆಟ್ ಕ್ಲೀನ್ ಆಗ್ತಾನೆ ಇರುತ್ತೆ, ಕ್ಲೀನ್ ಟಾಯ್ಲೆಟ್ಸ್ ಇದೆ. ಎಷ್ಟು ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಸೇರಿ? ಯಾವುದೇ ಈ ಎಲ್ಲ ಜಾಗಗಳಿಗೆ ಹೋದರೆ ನಾನು ಹೆಚ್ಚಂದ್ರೆ ಒಂದು 1000 ರೂಪಾಯಿ 2000 ರೂಪಾಯಿ ಖರ್ಚಾದರೆ ನಂಗೆ ಹೆಚ್ಚು. ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ಇದೇ ವೃತ್ತಿಯಲ್ಲಿ ಬಂದವನು. ನಾನು ಕ್ರೆಡೆಯಿಂದ ನಮ್ಮದೊಂದು ನ್ಯಾಷನಲ್ ಆರ್ಗನೈಸೇಷನ್, ಕನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಫ್ ಇಂಡಿಯಾ. ಈ ಕ್ರೆಡೆಯಲ್ಲಿ ಒಂದು ಭಾಗ ನಾನು ಅಂತ ಅನ್ಕೊಂಡ್ರೆ ನಾನೊಬ್ಬ ಲೇಔಟ್ ಡೆವಲಪರ್. ನಾನು ವರ್ಷಕ್ಕೆ ಕನಿಷ್ಠ 5 ಕೋಟಿ ರೂಪಾಯಿ ಫೀಸ್ಗಳನ್ನು ಸರ್ಕಾರಕ್ಕೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಕಟ್ತೀನಿ. 5 ಕೋಟಿ ಕಟ್ತೀನಿ. ಈಗ ನಂಗಲ್ಲಿ ಹೋದಾಗ ನನ್ನ ಸಮಸ್ಯೆಗಳನ್ನು ಹೇಳ್ತೀನಿ ಅಷ್ಟೇ. ಇದು ನಂತರದ್ದೇ ಎಲ್ಲರ ಸಮಸ್ಯೆ. ಹೌದು. ನಾನು ಹೋಗುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ ಫಸ್ಟ್ ಫ್ಲೋರಲ್ಲಿ ಇರುತ್ತೆ. ಮೆಟ್ಟಲುಗಳು ಸ್ಟೀಪ್ ಆಗಿರುತ್ತೆ, ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡಿರ್ತಾರೆ. ನಂಗೆ ಒಳಗೆ ಹೋದರೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಯಾಕೆಂದ್ರೆ ರಶ್ ಇರುತ್ತೆ. ನೀರಿನ ಫೆಸಿಲಿಟಿ ಎಲ್ಲರಿಗಿದ್ದಂಗೆ ಒಂದು ಫೆಸಿಲಿಟಿ, ಒಂದು ಲೋಟ ಇಟ್ಟಿರ್ತಾರೆ. ಅದು ಯಾರು ಎಷ್ಟು ಜನ ಕುಡ್ದಿರ್ತಾರೋ ನಂಗೇನು ಗೊತ್ತು. ನಿಜ. ಈ ಪ್ಯಾಂಡಮಿಕ್ ಆದಮೇಲೆ ಈ ಅವೇರ್ನೆಸ್ಸು ಇದೆ. ಟಾಯ್ಲೆಟಿಗೆ ಹೋಗಬೇಕು, 3-4 ಗಂಟೆ ವೆಯ್ಟಿಂಗ್ ಆಗುತ್ತೆ. ಟಾಯ್ಲೆಟಿಗೆ ಹೋಗಬೇಕು, ಎಲ್ಲಿ ಹೋಗಬೇಕು? ಟಾಯ್ಲೆಟ್ ಇಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಹೋದರೆ ಅದು ಕ್ಲೀನಾಗಿಲ್ಲ. ಯಾಕೆ ಇಷ್ಟು ಕೋಟ್ಯಾಂತರ ರೂಪಾಯಿ ತಗೊಳ್ಳುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ ನನ್ನೊಬ್ಬನಿಂದ ಆದರೆ ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಹೌದು. ಯಾಕೆ ಒಂದು ಸ್ವಂತ ಬಿಲ್ಡಿಂಗ್ ಇಲ್ಲ? ಯಾಕೆ ಬಾಡಿಗೆಗೆ ತಗೊಂಡಿರುವಂಥದ್ದು ಒಂದು ಕಾರ್ಪೊರೇಟ್ ಅಟ್ಮಾಸ್ಫಿಯರ್ ಯಾಕೆ ಮಾಡಿಲ್ಲ? ನಿಜ. ಯಾರಾದರೂ ಬರಲಿ, ಹಳ್ಳಿಯವ್ರು ಬರಲಿ, ಹಣ ಇದ್ದವನು ಬರಲಿ, ಸೇಲ್ ಮಾಡೋನು ಬರಲಿ, ಯಾರಾದರೂ ನಾವು ಅಲ್ಲಿ ಒಳಗೆ ಬಂದ ತಕ್ಷಣ ಫೀಸ್ ಕಟ್ತೀವಿ. ನಿಜ. ಯಾತಕ್ಕೆ ಫೀಸ್ ಕಟ್ತಾ ಇರೋದು? ಬರೀ ಜಾಗಕ್ಕ ಅಥವಾ ನಮಗೆ ಫೆಸಿಲಿಟಿ ಕೊಡೋಕ್ಕ?
ಹೌದು. ನಮಗೆ ಫೆಸಿಲಿಟಿ ಕೊಡಿ ಅಂತ ನಾನು ಸುಮಾರು ಸಲ ಬರೆದಿದ್ದೀನಿ, ಕೇಳಿದ್ದೀನಿ. ನಾನು ಮೈಸೂರನ್ನು ಮಾತ್ರ ತಗೋತೀನಿ. ಒಂದೊಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಆವರೇಜು 100 crores ರೆವಿನ್ಯೂವನ್ನು ಸರ್ಕಾರಕ್ಕೆ ಕೊಡುತ್ತೆ. 100 ಕೋಟಿ ಒಂದು ವರ್ಷಕ್ಕೆ ಕೊಡ್ತಾ ಇದೆ. 4-5 ಇರ್ಬೇಕು. 400 ಕೋಟಿ. ಈ 400 ಕೋಟಿ ದುಡ್ಡನ್ನು ನೀವೊಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ವರ್ತು ನೀವೊಂದು ಜಾಗ ತಗೊಂಡಿದ್ದೀರಿ ಬಾಡಿಗೆಗೆ ಅಂತಾನೆ ಅನ್ಕೊಳ್ಳೋಣ. ಸ್ವಂತಕ್ಕಾದ್ರೆ ಫಂಟಾಸ್ಟಿಕ್, ನಿಮ್ಗೆ ಇಷ್ಟ ಬಂದಂಗೆ ಕಟ್ಟಿ. ನಮ್ಮಲ್ಲಿ ಐ ಥಿಂಕ್ 3 ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಜಾಗ ಅಲಾಟ್ ಆಗಿದೆ. 4-5 ವರ್ಷ ಆಗೋಗಿದೆ ಅವ್ರ ಜಾಗ ಹೊಂದ್ಕೊಂಡು. ಅದನ್ನ ಕಟ್ಟೋದಕ್ಕೆ ಕೊಡ್ಬೋದು. ಒಂದು 15,000 ಜಾಗ ಇದ್ರೆ ಅವ್ರೊಂದು 8-10,000 ಚೆನ್ನಾಗಿ ಕಟ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಇಡಿ, ನನಗೆ ಹತ್ಲಿಕ್ಕಾಗತ್ತೆ. ಆದರೆ ಎಷ್ಟೋ ಜನ ಪಾಪ ಕೈಲಾಗದೆ ಇರೋರು ಇದ್ದಾರೆ, ಮೇಲೆ ಬರ್ಲಿಕ್ಕೆ ಆಗದೆ ಇರೋರು ಇದ್ದಾರೆ. ಅವ್ರು ಫಸ್ಟ್ ಫ್ಲೋರ್ ಹೇಗೆ ಹತ್ತುತ್ತಾರೆ? ವಯೋವೃದ್ಧರೇ ಜಾಸ್ತಿ ಬರೋದು. ಹೌದು. ರಿಜಿಸ್ಟ್ರೇಷನ್ ಒಂದು ವಯಸ್ಸಿನ ಇವಾಗ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಒಂದು ಯಾರೋ ರೈತ ಮಾರಿತಾನೆ. ಆ ಮಾರುವಾಗ ಆ ಇಡೀ ಮನೆ ಬರಬೇಕು, ಒಂದು 15-20 ಜನ ಬರಬೇಕು. ಎಷ್ಟೋ ಜನಕ್ಕೆ ಹತ್ಲಿಕ್ಕಾಗಲ್ಲ, ವಯಸ್ಸಾಗೋಗಿದೆ, ಹತ್ಲಿಕ್ಕಾಗಲ್ಲ. ಅವ್ರನ್ನ ಎತ್ಕೊಂಡು ಬರಬೇಕು. ಫಸ್ಟ್ ಫ್ಲೋರಲ್ಲಿ ಇಡಿ. ನಿಮ್ಮ ರೆಕಾರ್ಡ್ ರೂಮ್ಗಳನ್ನು ಸೆಕೆಂಡ್ ಫ್ಲೋರ್ ಮಾಡ್ಕೊಳ್ಳಿ, ಫಸ್ಟ್ ಫ್ಲೋರ್ ಮಾಡ್ಕೊಳ್ಳಿ. ಅದಕ್ಕೆ ಲಿಫ್ಟ್ ಬೇಕಿದ್ರೆ ಲಿಫ್ಟ್ ಇಟ್ಕೊಳ್ಳಿ. ಸರ್ಕಾರಕ್ಕೆ ಇಷ್ಟಕ್ಕೂ ಬೇಕಾಗಿರೋದು ಹಣ. ಅಂದರೆ ಹಣ ಬರ್ತಾ ಇದೆ ದಂಡಿಯಾಗಿ. ಇಫ್ ಹಣ ವಾಸ್ ದ ಕ್ರೈಟೀರಿಯಾ, ಮನಿ ವಾಸ್ ದ ಕ್ರೈಟೀರಿಯಾ, ಹಣ ದಂಡಿಯಾಗಿದೆ. ಅವ್ರಿಗೆ ಬೇಕಾಗಿರ್ಬೋದು ಚೇಂಜ್ ಮಾಡುವಂತಹ ಮನಸ್ಥಿತಿ. ನಂಗೆ ಇಷ್ಟು ದುಡ್ಡು ಕಟ್ತಾ ಇದ್ದಾರೆ, ನಾನು ಇಷ್ಟು ಫೆಸಿಲಿಟಿ ಕೊಟ್ಟರೆ ಅನುಕೂಲ ಆಗುತ್ತಲ್ವ? ಯಾರು ಮಾಡ್ಬೇಕು ಸರ್? ಸರ್ಕಾರ ಮಾಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡಬೇಕು, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಇದೆಲ್ಲ ಗಮನಕ್ಕೆ ತರಬೇಕು. ನಾವು ಹೇಳ್ತಾ ಇರ್ತೀವಿ, ಈಗ ನನಗೆ ಒಳ್ಳೆ ಫೆಸಿಲಿಟಿ ಕೊಟ್ಟರು ಅಂತ ತಿಳ್ಕೊಳ್ಳಿ, ನಾನಾಗಲಿ ನನ್ನ ಸಂಗಡಿಗರಾಗಲಿ ನನ್ನದೇ ಥರ ಡೆವಲಪರ್ಸ್ ಇನ್ನೂ ಜಾಸ್ತಿ ಮಾಡ್ಕೋತೀವಿ. ಸರ್ಕಾರಕ್ಕೆ ಇನ್ನೂ ಆದಾಯ ಜಾಸ್ತಿ ಆಯಿತು, ನಾವು ಖುಷಿ ಪಡ್ತೀವಿ. ಅಲ್ಲಿ ಹೋದ್ನಪ್ಪ, ನಂಗೆ ವೆಯ್ಟಿಂಗ್ ಅಂತ ಅನ್ನಿಸ್ಲಿಲ್ಲ. ಒಂದು ಟಿ ವಿ ಇದೆ ನೋಡೋಕೆ, 3 ಅವರ್ ಸುಮ್ಮನೆ ಯಾರನ್ನ ನೋಡೋದು? ಮೊಬೈಲ್ ನೋಡ್ತಾ ಕೂತ್ಕೊಳ್ಳ. ನಂಗೊಂದು ಓದೋದಕ್ಕೆ ನ್ಯೂಸ್ ಪೇಪರ್, ಅಲ್ಲಿ ಸುತ್ತ ದೊಡ್ಡದು ಜಾಗ ಮಾಡಿದ್ರೆ ನಂಗೊಂದೆಲ್ಲ ಒಂದು ಕಾಫಿ ಸಿಗೋ ಅಂಥ ವ್ಯವಸ್ಥೆ, ಒಂದು ಟಾಯ್ಲೆಟು, ಚೆನ್ನಾಗಿರುವಂತಹ ಒಂದು ಟಾಯ್ಲೆಟು, ಕೈ ತೊಳ್ಕೊಳ್ಳೋಕೆ ವ್ಯವಸ್ಥೆ. ವಯಸ್ಸಾದವ್ರಿಗೆ 3 ಗಂಟೆ ಪಾಪ ಎಲ್ಲಿ ಕಾಯ್ತಾರೆ? ಪರ್ಟಿಕ್ಯುಲರ್ಲಿ ಈಗ ವಯಸ್ಸಾಗದ್ಮೇಲೆ ಅವ್ರಿಗೆ ಯೂರಿನೇಷನ್ ಮಾಡ್ತಾನೆ ಇರಬೇಕಾಗುತ್ತೆ. ಎಲ್ಲಿ ಹೋಗಿ ಮಾಡ್ತಾರೆ? ರಸ್ತೆಯಲ್ಲಿ ಕೂತ್ಕೋಬೇಕಾ? ರಸ್ತೆಯಲ್ಲಿ ಕೂತ್ಕೊಳ್ಳೋಕ್ಕೆ ಕೋಟ್ಯಾಂತರ ರೂಪಾಯಿ ನಾವು ಕಟ್ಟಬೇಕಾ? ಸೊ ಈ ಫೆಸಿಲಿಟಿಯನ್ನು ಸರ್ಕಾರ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಈಗ ನೋಡಿ, ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಮತ್ತು ಆಯುಕ್ತರು ಅಂತ ಏನಿರ್ತಾರಲ್ಲ, ಆ ಕಚೇರಿಗಳು ತುಂಬ ಹೈಟೆಕ್ ಇರ್ತವೆ. ಅಲ್ಲಿ ಹೈಟೆಕ್ ಇರ್ತವೆ. ಅಲ್ಲಿ ಕೂರೋಂಥ ವ್ಯಕ್ತಿಗೆ ಸಾಮಾನ್ಯ ಜ್ಞಾನ ಬೇಡವಾ ಅಂತ. ಅಂದರೆ ಏನಾಗಿದೆ, ನಾವೆಲ್ಲ ನಮ್ಮ ಒಳಗಡೆ ಗೊಣಕ್ಕೋತಾ ಇದ್ದೀವಿ, ರೀಚ್ ಮಾಡ್ತಾ ಇಲ್ಲ. ನಾವು ಅಂದ್ಕೊಂಡಿದ್ದೀವಿ, ಹೀಗೆ ಕೊಡ್ತಾ ಇಲ್ಲ ಅಂತ ಗೊಣಗಿದ್ದೀವಿ. ಇದ್ರ ಮುಖಾಂತರ ಪ್ರಯತ್ನ ಏನಂತಂದ್ರೆ, ನಮ್ಮ ನೋವುಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನೌ ಯು ಕ್ಯಾನ್ ಟೇಕ್ ಆಕ್ಷನ್. ನಾನು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ, ಇದೊಂದು ವ್ಯವಸ್ಥೆ, ಯಾರೋ ಒಂದು ವ್ಯಕ್ತಿಯ ವ್ಯವಸ್ಥೆ ಅಲ್ಲ. ಅವ್ರಿಗೆ ಬೇಕಾದಷ್ಟು ಕೆಲಸಗಳಿದೆ. ಆದರೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಇದನ್ನ ಹೇಳ್ತಾ ಇದ್ದೀನಿ, ನನಗೆ ನೋವಿದೆ, ನನ್ನ ನೋವಿಗೆ ಪರಿಹಾರವನ್ನು ಕೊಡಿ. ಅದಕ್ಕೆ ನೀವೇನು ದುಡ್ಡು ಹಾಕಬೇಕಾಗಿಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ ಮನಿ. ನಮ್ಮ ಥರ ಸಾವಿರಾರು ಜನ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇದಕ್ಕೆ ದುಡ್ಡು ಕಟ್ಟಿದ್ದೀವಿ. ನಮಗೆ ಒಳ್ಳೆ ಫೆಸಿಲಿಟೇಷನ್ ಕೊಡಿ. ವೆನ್ ಏರ್ಪೋರ್ಟ್ ಕ್ಯಾನ್ ಗಿವ್ ಫೆಸಿಲಿಟೇಷನ್ ಫಾರ್ 2,000 rupees, ವೆನ್ ರೈಲ್ವೆ ಸ್ಟೇಷನ್ ಕ್ಯಾನ್ ಗಿವ್ ಫೆಸಿಲಿಟೇಷನ್ ಫಾರ್ 200-300 rupees, ಒಂದು ಮಾಲಲ್ಲಿ ಥಿಯೇಟರು 150 ರೂಪಾಯಿಗೆ ಫೆಸಿಲಿಟೇಷನ್ ಕೊಡುವಾಗ ಕೋಟ್ಯಾಂತರ ರೂಪಾಯಿ ಕಟ್ತಿದ್ದೀವಲ್ಲ, ನಮ್ಮದೇ ಹಣದಲ್ಲಿ ನಮಗೆ ಫೆಸಿಲಿಟೇಷನ್ ಕೊಡಿ. ಇಷ್ಟು ಪ್ರಯತ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಂದೊಂದು ಅರಿಕೆ. ಎರಡನೇದು, ನಂದು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ. ನಾನು ರೆಗ್ಯುಲರಾಗಿ ಹೋಗ್ಬೇಕು. ತಿಂಗಳಲ್ಲಿ ಒಂದು 8-10 ರಿಜಿಸ್ಟ್ರೇಷನ್ ಇರುತ್ತೆ, ಹೋಗ್ತೀವಿ. ಹೋದಾಗ ಅಲ್ಲಿನ ಪಾಪ ಟೈಪ್ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ನನಗೆ ಅಲ್ಲಿ ಸರ್ ಸಿಸ್ಟಮ್ ಡೌನ್ ಅಂತಾರೆ, ಸರ್ವರ್ ಡೌನ್, ಸಿಸ್ಟಮ್ ಡೌನ್ ಸರ್, ಪವರ್ ಇಲ್ಲ ಸರ್. ಒಂದೆರಡು ವರ್ಷಗಳ ಮುಂಚೆ ಸರ್ ನಮಗೆ ಪೇಪರೇ ಬಂದಿಲ್ಲ ಸರ್, ಸ್ಕ್ಯಾನರ್ ವರ್ಕ್ ಆಗ್ತಾ ಇಲ್ಲ. ಈ ಬ್ಯಾಕಪ್ಸ್ಗಳಿದೆಯಲ್ಲ, ಇದು ಅಪ್ಗ್ರೇಡೇಷನ್ ಆಗಬೇಕು. ನಾನು ಎಲ್ಲರನ್ನೂ ಮಾತಾಡಿಸ್ತೀನಿ. ಅವ್ರನ್ನೆಲ್ಲ ಮಾತಾಡಿಸುವಾಗ ಅವ್ರ ನೋವುಗಳು ನಮ್ಮ ಜೊತೆ ಹೇಳ್ಕೊತಾರೆ. ಸಣ್ಣ ಪಾಪ ಟೈಪ್ ಮಾಡ್ತಾ ಇದ್ದಾರೆ, ಅವರು ಹೇಳ್ಕೊತಾರೆ. ಅವರು ಯಾರೂ ಸುಮ್ಮನೆ ಕೂತಿದ್ದಿಲ್ಲ, ಅವ್ರು ಯಾರೋ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇಲ್ಲ. ಯಾವುದೇ ಸಬ್ ರಿಜಿಸ್ಟ್ರಾರ್ ಆಫೀಸ್ ಈಸ್ ಫುಲ್ಲಿ ಆಲ್ವೇಸ್ ಫುಲ್. ಅವ್ರು 10 ಗಂಟೆಗೆ ಆಫೀಸ್ ಶುರು ಆಗುತ್ತೆ ಅಂದರೆ ಪಾಪ 9 ಗಂಟೆಗೆ ಬಂದು ತಯಾರಾಗ್ತಾರೆ. ಅವರೆಲ್ಲ ಮುಗಿಸಿ ಹೋಗ್ಬೇಕಂದ್ರೆ 7-8 ಗಂಟೆ ಆಯ್ತಾರೆ. ಪ್ರಾಬಬ್ಲಿ ಅವರೆಲ್ಲ ಕಾಂಟ್ರಾಕ್ಟೆಡ್ ಇರ್ಬೋದು ಅಥವಾ ಪರ್ಮನೆಂಟ್ ಎಂಪ್ಲಾಯೀಸ್ ಇರ್ಬೋದು. ಅವ್ರಿಗೊಂದು ಫೆಸಿಲಿಟೇಷನ್ ಬೇಕಲ್ಲ. ಅವ್ರು ಕೂತ್ಕೊಂಡು ಕೆಲಸ ಮಾಡೋರಿಗೆ, ಅವರೆಲ್ಲ ಯಂಗ್ಸ್ಟರ್ ಆಗಿ ಸೇರಿ ನಾನೊಂದು 15 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ಅವರೆಲ್ಲ 15 ವರ್ಷದಲ್ಲಿ ತುಂಬ ಏಜ್ ಆದವ್ರಂಗೆ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಕ್ಲೋಸ್ಡ್ ವಾತಾವರಣ,
ಅಲ್ಲಿ ಆಕ್ಸಿಜನ್ ಸರ್ಕ್ಯುಲೇಷನ್ ಇಲ್ಲ. 1,000 ಸ್ಕ್ವೇರ್ ಫುಟ್ ಬಿಲ್ಡಿಂಗ್ ಒಳಗಡೆ ಒಂದು 500 ಜನ ಯಾವಾಗಲೂ ಇದ್ದರೆ ಆ ಸಫೋಕೇಶನ್, ಅವರ ಅನ್ಹೈಜೀನ್ ಕಂಡೀಷನ್ಸ್, ಏನಾಗ್ತಾ ಇದೆ, ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇದೆ. ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ಕೋಬೇಕು, ಅಂದರೆ ಸಿಸ್ಟಮ್ಸ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಬೇಕಾದಷ್ಟು ಫಾಸ್ಟೆಸ್ಟ್ ಬೇರಿಂಗ್ ಸಿಸ್ಟಮ್ಸ್ ಇದೆ. ಉದಾಹರಣೆಗೆ ಕರ್ನಾಟಕದ ಇಡೀ ಅಪ್ಗ್ರೇಡೇಷನ್ಗೆ ಮೈಸೂರಿಂದ ಬರುವಂತಹ 400 ಕೋಟಿ ಸಾಕು. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿ, ಸಿಸ್ಟಮ್ಸ್, ಕಂಪ್ಯೂಟರ್ಸು, ಸಿಸ್ಟಮ್ಸು, ಅವ್ರಿಗೆ ಫೆಸಿಲಿಟೇಷನ್ಸ್ ಜಾಸ್ತಿ ಕೊಟ್ಟರು. ಇದು ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಸಬ್ ರಿಜಿಸ್ಟ್ರಾರು ಅಥವಾ ಅವರ ಇಮಿಡಿಯೇಟ್ ಕೂತ್ಕೊಳ್ಳೋರನ್ನ ನೋಡಿದ್ದೀನಿ. ಒಂದು ಕ್ಲೋಸ್ಡ್ ಸರ್ಕಲಲ್ಲಿ ಒಂದು 10x10 ರೂಮಲ್ಲಿ ಕೂಡಿಸಿದ್ದಾರೆ. ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ 10x10 ರೂಮ್ ಇಸ್ ಓಕೆ. ಕಿಟಕಿ ಇದೆಯಾ ಅಂದರೆ ಎಷ್ಟೋ ಕಡೆ ಕಿಟಕಿ ನೋಡಿಲ್ಲ, ಇಲ್ಲ. ಯಾಕೆಂದರೆ ಅವರು ಇದು ಪಾರ್ಟಿಷನ್ ಮಾಡಿಬಿಟ್ಟಿದ್ದಾರೆ. ಐದರ್ AC ಇರುತ್ತೆ, AC ಹಾಕೊಂಡ್ರೆ ಥಂಡಿ ಆಗ್ಬಿಡುತ್ತೆ. 8 ಅವರ್ AC-ನಲ್ಲಿ ಕೂತ್ಕೊಂಡ್ಬಿಟ್ರೆ ಆಯಸ್ಸು 15 ವರ್ಷ ಕಡಿಮೆ ಆಗ್ಬಿಡುತ್ತೆ. ಗಾಳಿ ಬೇಡವಾ? ಈಗ ಪೋಸ್ಟ್ ಕೋವಿಡ್ ಅವ್ರನ್ನ ಒಂದು ಬುರ್ಕಾನು ಹಾಕಿ ಕೊಡಿಸ್ಬಿಟ್ಟಿದ್ದೀವಿ, ಅಂದರೆ ಒಂದು ಗ್ಲಾಸ್ ಹಾಕಿ ಕೊಡಿಸ್ಬಿಟ್ಟಿದ್ದೀವಿ. ಅವ್ರಿಗೆ ಮಾತಾಡಲಿಕ್ಕೆ ಇಷ್ಟೇ ಜಾಗ ಇದೆ. ಸೊ ಈ ಅನ್ಹೈಜೀನ್ ಕಂಡೀಷನ್ಸಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಅವರ ಸ್ಟಾಫ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬರೀ ನನ್ನ ಕಡೆ ಗಮನ ಕೊಡ್ತಾ ಇಲ್ಲ, ಅಂದರೆ ಒಬ್ಬ ಗ್ರಾಹಕನಾಗಿ, ಒಬ್ಬ ಅಲ್ಲಿ ಹೋಗುವವನಾಗಿ ನಾನು ಹೇಳ್ತಾ ಇಲ್ಲ. ನಂಗೆ ಇಡೀ ವಾತಾವರಣ ಇದೆಯಲ್ಲ ಅನ್ಹೈಜೀನ್ ಕಂಡೀಷನ್ಸಲ್ಲಿ. ಅನ್ಹೈಜೀನ್ ನಮಗೆ ದುಡ್ಡಿಲ್ಲದೆ ಇದ್ರೆ ಇದೆಲ್ಲ ಯೋಚನೆ ಇರಬೇಕಾಯ್ತು. ಈ ಸಲ ದುಡ್ಡಿಲ್ಲ, ಬಜೆಟ್ ಇಲ್ಲ ಅಂತ. ಬಜೆಟ್ ದಂಡಿಯಾಗಿ ಬರುತ್ತೆ, ಬೇಕಿರೋದಕ್ಕಿಂತ 100 ಪಟ್ಟು ಜಾಸ್ತಿ ಇದೆ. ಸೊ ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ಬ್ಯೂಟಿಫುಲ್ ಫಾರ್ ಹೂಮ್, ನಮಗೆ ಅಲ್ಲಿ ಒಳಗೆ ಬರೋರಿಗೆ. ಅಲ್ಲಿ ಒಂದಷ್ಟು ಜನ ಫೆಸಿಲಿಟೇಟರ್ಸ್ ಇರ್ತಾರೆ, ಅಂದರೆ ಯಾರೋ ಒಬ್ಬ ಟೀ ತಂದ್ಕೊಡೋನು, ಕಾಫಿ ತಂದ್ಕೊಡೋನು, ಅಥವಾ ನಮ್ಮ ಸ್ಟ್ಯಾಂಪ್ ಡೀಡ್ ರೈಟರ್ಸು, ಇವರೆಲ್ಲರೂ ಅವರು ಪಾಪ ಬಂದಿರ್ತಾರೆ. ಅವ್ರಿಗೂ ಒಂದು ಜೀವನ ಇದೆ, ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡ್ತಾರೆ, ಅವ್ರು ಒಂದು ಸ್ವಲ್ಪ ಫೀಸ್ ತಗೋತಾರೆ. ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ. ಇದು ಯಾರಿಗೋ ಒಬ್ರಿಗಲ್ಲ, ವಿನ್ 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 ಸಿಚುಯೇಷನ್ ಫಾರ್ ಎವ್ರಿಬಡಿ. ಅದಕ್ಕೆ ಮನಸ್ಥಿತಿ ಮಾತ್ರ ಕಾರಣ. ಆ ಮನಸ್ಥಿತಿಯನ್ನು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಅಂತ ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಸಬ್ ರಿಜಿಸ್ಟ್ರಾರ್ಗಳಲ್ಲಿ ಅವ್ರು ತುಂಬ ಸಿಗ್ನೇಚರ್ಸ್ ಹಾಕ್ತಾರೆ. ನನಗೆ ಗೊತ್ತಿರೋಂಥ ಸಬ್ ರಿಜಿಸ್ಟ್ರಾರ್ನ ನೋಡಿದ್ದೀನಿ, ಅವ್ರ ಕೈಗಳೆಲ್ಲ ಪಾಪ ಸೋತ್ ಹೋಗಿದೆ. ಯಾಕೆಂದರೆ 3 ಬೆರಳುಗಳಲ್ಲಿ ಬರಿಬೇಕು. ಎಷ್ಟು ಸಿಗ್ನೇಚರ್ಸು? ಬಹುಶಃ ಒಂದು ದಿನಕ್ಕೆ ಒಂದು 4-5 ಸಾವಿರ ಸಿಗ್ನೇಚರ್ಸ್ ಹಾಕಬೇಕಾಗತ್ತೆ. 5,000 ಸಿಗ್ನೇಚರ್ಸ್ ಹಾಕ್ತಾ ಹೋದರೆ ಕೈ ಬೆರಳುಗಳು ಏನಾಗುತ್ತೆ? ಸೊ ಬ್ರಿಂಗ್ ಡಿಜಿಟಲ್ ಸಿಗ್ನೇಚರ್ಸ್, ಈಸಿ, ಬರೀಲಿಕ್ಕೆ ಕಷ್ಟ, ಮತ್ತು ಸ್ಕ್ಯಾನ್ ಆಗುತ್ತೆ. ಆ ಡಿಜಿಟಲ್ಲು ಕೂಡ ಸ್ಕ್ಯಾನ್ ಆಗುತ್ತೆ. ನಮಗೆ ಹೇಗೆ ನೀವು ತಂಬ ಇಂಪ್ರೆಷನ್ ನಡೆಸ್ತೀರಿ, ಸಬ್ ರಿಜಿಸ್ಟ್ರಾರ್ ಆಫೀಸಸ್ ಅದ್ರಲ್ಲಿ ಯಾರು ಒತ್ತು ಕೊಡಬೇಕು ಅವ್ರಿಗೂ ಹಾಗೆ ಮಾಡಿ. ಈಗ DC-ಗೆಲ್ಲ ಬಂದಿದೆ. ಸೊ ಹಾಗೆ ತಂಬ ಇಂಪ್ರೆಷನ್ಸು ಅಥವಾ ಅದಕ್ಕಿಂತ ಅಡ್ವಾನ್ಸ್ಡ್ ಐರಿಸ್, ಕಣ್ಣಿನ ರೆಟಿನಾ ಸ್ಕ್ಯಾನ್, ಈ ಥರದ್ದು ಏನಾದರೂ ಇಟ್ಕೊಂಡ್ರೆ ದಟ್ ಬಿಕಮ್ಸ್ ದಿ ಕನ್ಫರ್ಮೇಷನ್. ಟೆಕ್ನಾಲಜಿ ಅಡ್ವಾನ್ಸ್ಡ್ ಇದೆ. ನಾವು ಯಾವುದೋ ಔಟ್ಡೇಟೆಡ್ ಟೆಕ್ನಾಲಜೀಸಲ್ಲಿ ಬದುಕೋದು ಬೇಡ. ನೆಕ್ಸ್ಟ್ ಜನ್ರೇಷನ್ನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಇಷ್ಟೂ ಅಂತಂದರೆ, ನನ್ನ ಜನ್ರೇಷನ್ಗೆ ಪೇಷನ್ಸ್ ಇದೆ. ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ 2 ಗಂಟೆ ಕಾಯಬೇಕು ಅಂದರೆ ನಾನು ಕಾಯೋಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಒಳಗೆ ಇಳಿದೋಗಿದ್ದೀವಿ, ಹಿಂದಕ್ಕೆ ಹೋಗ್ಲಿಕ್ಕಾಗಲ್ಲ. ನಮ್ಮ ಯಾವ ಯಂಗರ್ ಜನ್ರೇಷನ್ನು ಈ ವ್ಯವಸ್ಥೆ ಒಳಗೆ ಬರಲಿಕ್ಕೆ ರೆಡಿ ಇಲ್ಲ, ಕಾಯಲಿಕ್ಕೆ ರೆಡಿ ಇಲ್ಲ. ಅವರಿಗೆ ತಕ್ಷಣ ಬೇಕು. ನನ್ನ ನಂತರವೂ ಕೂಡ ಈ ವ್ಯವಸ್ಥೆ ಉಳಿಬೇಕು ಅಂತಂದರೆ ಯಂಗ್ಸ್ಟರ್ಸ್ನ ಇನ್ವೈಟ್ ಮಾಡಿ ಒಳ್ಳೆ ಹೈಜೀನ್ ಅಟ್ಮಾಸ್ಫಿಯರ್ ಕೊಡಿ. ಕೇಳೋದ್ರಲ್ಲಿ ತಪ್ಪಿಲ್ವೇ ಇಲ್ಲ, ನಮ್ಮ ಹಕ್ಕು ಕೂಡ ಅದು. ಸೊ ಹಾಗಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಶುಡ್ ಬಿ ಹೈಟೆಕ್ ಆಫೀಸ್. ನಮ್ಮ ಪ್ರಯತ್ನ ಆ್ಯಸ್ ಕ್ರೆಡಯೂ ಮಾಡ್ತಾ ಇದ್ದೀವಿ, ಪರ್ಸನಲಿ ಕೂಡ ಲೆಟರ್ ಬರೆದಿದ್ದೀನಿ, ಎಲ್ಲವೂ ಚರ್ಚೆಗಳು ಮಾಡ್ತಾ ಇದ್ದೀವಿ, ಸ್ಪಂದಿಸ್ತಾ ಇದ್ದಾರೆ. ಅಂದರೆ ಆ ಸ್ಪಂದನೆ ಮಾಡೋದಕ್ಕೆ ಮನೆ ಒಳಗಡೆ ನಾವು ಗೊಣಕೊಳ್ಳೋದಲ್ಲ, ಎಲ್ಲೋ ಕೂತಿರೋ ಜಾಗದಲ್ಲಿ ಆ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ. ವಿ ಆರ್ ಆಲ್ಸೋ ಸಜೆಸ್ಟಿಂಗ್ ವಾಟ್ ಯು ಕ್ಯಾನ್ ಡೂ ಟು ಇಂಪ್ರೂವ್. ಮತ್ತು ಭಾಳ ಮುಖ್ಯವಾಗಿ ಅನಾರೋಗ್ಯದ ವಿಚಾರ ಮಾತಾಡಿದ್ರಿ. ಈ ಸರಾಸರಿ ತಗೊಂಡ್ರೆ ಸರ್ಕಾರಿ ನೌಕರರ ಪೈಕಿ ಕಂದಾಯ ಇಲಾಖೆ ನೌಕರ ಸಿಬ್ಬಂದಿಗಳೇ ಹೆಚ್ಚು ಅಕಾಲಿಕ ಮರಣಕ್ಕೆ ತುತ್ತಾಗೋಂಥದ್ದು. ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅವರು. ಸಬ್ ರಿಜಿಸ್ಟ್ರಾರ್ ಅಂಡ್ ಇದೆಲ್ಲ ಇದೆಯಲ್ಲ, ಸಾವಿರಾರು ಜನ ಅಲ್ಲಿ ಬರ್ತಾರೆ. ಹೌದು, ನಂದು ಫಸ್ಟ್ ಇಡಿ ಅಂತಾರೆ. ನಾನು ಆವಾಗಲೇ ಬಂದಿದ್ದೀನಿ ಅಂತ ಒಬ್ಬ ಅಂತಾನೆ, ಇನ್ನೊಬ್ಬ ಇಲ್ಲ ನಾನು ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಬಂದಿದ್ದೀನಿ ಅಂತಾನೆ. ಹೀಗೆ ಬೇಕಾದಷ್ಟು ಒತ್ತಡಗಳು ಸಬ್ ರಿಜಿಸ್ಟ್ರಾರ್ ಮೇಲಿದೆ. ಯಾವುದಾದ್ರೂ ಒಂದು ಸಿಸ್ಟಮ್ ತಂದುಬಿಡಿ, ಡಾಕ್ಯುಮೆಂಟನ್ನು ಡಿಜಿಟೈಸ್ ಮಾಡೋದ್ರ ಮುಖಾಂತರ ಅವ್ರಿಗೆ ಒಂದು ಸಮಯ ಕೊಡ್ತಾರೆ. ಇವತ್ತು ನಮಗೆ ವೀಸಾ ಮತ್ತು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಹೋದಾಗ ಒಂದು ಸಿಸ್ಟಮ್ ಬಂದ್ಬಿಟ್ಟಿದೆ. ನೀವು ಎಲ್ಲೂ ತುಂಬ ಹೊತ್ತು ಕಾಯಬೇಕಾಗಿಲ್ಲ, ನಿಮ್ಗೊಂದು ಟೈಮ್ ಸಿಗ್ತದೆ. ಹಾಗೆ ಒಂದು ಡಿಜಿಟಲ್, ನಾನು ಎಲ್ಲೋ ಹೋಗಬೇಕು, ನಾನು ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೀನಿ ಅಂತ ಒಂದು
ಪ್ರಯತ್ನಗಳು ತುಂಬ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ಮೆಂಟ್ಸ್ ತುಂಬ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಸುಮ್ಮನೆ ಕೂತಿಲ್ಲ, ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಮಂತ್ರಿ ಸುಮ್ಮನೆ ಕೂತಿಲ್ಲ. ಆದರೆ ಈ ಗಮನ ಇದು ದಿಸ್ ಇಸ್ ಮೋಸ್ಟ್ ಪ್ರಯಾರಿಟಿ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳ ಸಮಸ್ಯೆಗಳು, ಒಳಗಿನ ಮತ್ತು ಹೊರಗಿನ ಬೇಗುದಿಗಳನ್ನ ಭಾಳ ಅಚ್ಚುಕಟ್ಟಾಗಿ ಚಿತ್ರಿಸಿದ್ದೀರಿ. ಈ ಕಾರಣಕ್ಕೆ ತಮಗೆ ವಿಶೇಷವಾದಂಥ ಕೃತಜ್ಞತೆಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾವು ನಿತ್ಯ ಸರ್ಕಾರಿ ಕಚೇರಿಗೆ ಅಲಿತಾ ಇರ್ತೀವಿ. ಅದರಲ್ಲಿ ಭಾಳ ವಿಶೇಷವಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸು ಅಂದರೆ ಅಯ್ಯೋ ಹೋಗೋದೆಂಗಪ್ಪ ಅಂತೇಳಿ ಯೋಚನೆ ಇದೆ. ಯಾಕೆಂದರೆ ಅಲ್ಲಿನ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ. ಇವತ್ತಿಗೂ ಸಹ ಬಹುತೇಕ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು ಬ್ರಿಟಿಷರು ಕಟ್ಟಿದಂಥ ಆ ಕೋಟೆ ಒಳಗಡೆ, ಕತ್ತಲ ಕೋಣೆ ಒಳಗಡೆ ಕಿಷ್ಕಿಂದೆ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ಆದರೆ ನಮಗೆಂಥ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬೇಕು, ಯಾವ ಕಾರಣಕ್ಕೆ ಬೇಕು ಅನ್ನೋ ವಿಚಾರದಲ್ಲಿ ಕ್ರೆಡೈನ ಮೈಸೂರು ವಿಭಾಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ, ಸ್ವತಃ ಲೇಔಟ್ ಡೆವಲಪರ್ ಮತ್ತು ಬಿಲ್ಡರ್ ಆಗಿರ್ತಕ್ಕಂಥ ಶ್ರೀಹರಿಯವರು ಒಂದಷ್ಟು ಬೆಳಕು ಚೆಲ್ತಕ್ಕಂಥ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಈ ಆಕ್ಸಿಜನ್ ಮತ್ತು ರಿಯಲ್ ಎಸ್ಟೇಟ್ ಪ್ಲಾಟ್ಫಾರ್ಮ್ನಲ್ಲಿ ಅವರಿಂದ ಇನ್ನೊಂದಷ್ಟು ಭೂ ಸಂಬಂಧಿತವಾದಂಥ ವಿಚಾರಗಳನ್ನ ಮತ್ತು ಭೂ ವ್ಯವಹಾರಗಳನ್ನ ಹೇಗೆಲ್ಲ ಆರೋಗ್ಯಕರವಾಗಿ ಕಟ್ಕೋಬೇಕು, ನೋಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಮಾಹಿತಿಗಳನ್ನು ಹಂಚಿಕೊಳ್ತಾ ಹೋಗ್ತೇನೆ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. GSS ಮಾಧ್ಯಮ ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ? ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ. ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.